ಸರ್ ಅಲ್ಲ ಸರ್ ಆಫ್ ಮಾಡಿ ಮಾತಾಡಿ ಇಲ್ಲ ಇಲ್ಲ ಪರವಾಗಿಲ್ಲ ಮಾತಾಡಿ ಇಲ್ಲ ಮಾತಾಡಿ ಏನು ಕೊಡಲ್ಲ ಹೇಳಿ ಏನು ಕೊಡಲ್ಲ ಹೇಳಿ ಅಲ್ಲ ಏನು ಕೊಡಲ್ಲ ಹೇಳಿ ಡಿ ಮಠಲ್ಲಿ ಏನು ಕೊಡಲ್ಲ ಹೇಳಿ ಓಕೆ ಹೇಳಿ ಹೇಳಿ ರೀಸನ್ ಕೇಳಿ ಹೇಳ್ತೀವಿ ರೀಸನ್ ಕೇಳಿ ಹೇಳ್ತೀವಿ ರೀಸನ್ ಕೇಳಿ ಹೇಳ್ತೀವಿ ಏನು ಕೊಡಲ್ಲ ಡಿ ಮಠಲ್ಲಿ ಇಷ್ಟು ಐಟಮ್ ಹೇಳಿ ಏನು ಕೊಡಲ್ಲ ಹೇಳಿ ಸರ್ ನಿಮ್ಮ ಹೆಸರು ಹಲೋ ಸರ್ ಸರ್ ಬನ್ನಿ ಸರ್ ಡಿ ಮಾರ್ಟಲ್ಲಿ ಏನು ಕೊಡಲ್ಲ ರೀಸನ್ ಹೇಳಿ ಪರವಾಗಿಲ್ಲ ಮಾತಾಡೋಣ ಸರ್ ಹೇಳಿ ಹೇಳಿ ಪರವಾಗಿಲ್ಲ ಹೇಳಿ ಸರ್ ಕಸ್ಟಮರು ಹೇಳಿ ಪರವಾಗಿಲ್ಲ ಹೇಳಿ 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 ಸರ್ ಹೇಳಿ ಪರವಾಗಿಲ್ಲ ಹೇಳಿ ವಿಡಿಯೋ ಮಾಡ್ತೀವಿ ಹೇಳಿ ಪರವಾಗಿಲ್ಲ ಹೇಳಿ ಸರ್ ಸರ್ ವಿಡಿಯೋ ಆಫ್ ಮಾಡಿ ಸರ್ ಮಾತಾಡೋಣ ಫೋನ್ ಮುಟ್ಬೇಡಿ ಆಯ್ತು ಹೇಳಿ ಹೇಳಿ ಏನು ಬರ್ತಾರೆ ವಿಡಿಯೋ ಆಫ್ ಮಾಡಿ ಮಾತಾಡೋಣ ಆಯ್ತು ಆಯ್ತು ಸರ್ ಮಾತಾಡೋಣ ಅಲ್ಲ ಏನು ಕೊಡಲ್ಲ ಅಂತ ನನಗೆ ಗೊತ್ತಾಗಬೇಕು ವಿಡಿಯೋ ಆಫ್ ಮಾಡಬೇಕು ಹೇಳಿ ಪರವಾಗಿಲ್ಲ ಹೇಳಿ ಪರವಾಗಿಲ್ಲ ವಿಡಿಯೋ ಆಫ್ ಮಾಡಿ ಮಾಡ್ತೀನಿ ಹೇಳಿ ಪರವಾಗಿಲ್ಲ ವಿಡಿಯೋ ಆಫ್ ಮಾಡಿ ಕ್ಯಾಮ್ರಾನು ಇದೆ ಸರ್ ಆಯ್ತು ಓಕೆ ಆಯ್ತು ಮಾಡಬಾರ್ದು ವಿಡಿಯೋ ಆಫ್ ಮಾಡಿ ಮಾತಾಡೋಣ ಸರ್ ವಿಡಿಯೋ ಆಫ್ ಮಾಡಿ ಸರ್ ಮಾತಾಡೋಣ ಈಗ ಏನು ತಗೋಬಾರ್ದು ಅಂತ ಸರ್ ನೋಡಿ ಮಾಡೋದನ್ನ ಅಲ್ಲ ಏನು ಆಗ್ಲಿದ್ದಂಗೆನೆ ವಿಡಿಯೋ ಮಾಡೋದು ಇನ್ನೊಂದು ಮಾಡೋದು ಮಾಡಿದ್ರೆ ಅದಕ್ಕೆ ನಾನು ಕ್ವಶನ್ ಮಾಡ್ತಾ ಇದ್ದೀನಿ ನಾನು ಕೇಳ್ತೀನಿ ಸರ್ ನಾನು ಹೇಳೋದಿಲ್ಲ ವಿಡಿಯೋ ಆಫ್ ಮಾಡಿ ಮಾತಾಡೋಣ ನೀವು ಕೊಡಲ್ಲ ನಾನು ಹೇಳಿ ಕೇಳಿಸ್ಕೊಳ್ಳಿ ವಿಡಿಯೋ ಆಫ್ ಮಾಡಿ ಮಾತಾಡೋಣ ನೀವು ಕೊಡಲ್ಲ ವಿಡಿಯೋ ಆಫ್ ಮಾಡಿ ಮಾತಾಡೋಣ ಒಂದು ನಿಮಿಷ ಫಸ್ಟಿಗೆ ಸರ್ ಹೇಳಿ ಹೇಳಿ ಪಬ್ಲಿಕ್ಕೆಲ್ಲ ವಿಡಿಯೋ ಮಾಡೋದು ಅದು ಇರಲ್ಲ ಸರ್ ಇಲ್ಲ ಇಲ್ಲ ಪರವಾಗಿಲ್ಲ ಹೇಳಿ ಪರವಾಗಿಲ್ಲ ಸರ್ ನಾನು ಹೇಳ್ತೀನಿ ಸರ್ ಅದೇಂತ ಹೇಳಿ ಪ್ರೂಫ್ ಹೇಳಿ ವಿಡಿಯೋ ಆಫ್ ಮಾಡಿ ಹೇಳಿ ಪರವಾಗಿಲ್ಲ ಹೇಳಿ ಪರವಾಗಿಲ್ಲ ಹೇಳಿ ಸರ್ ವಿಡಿಯೋ ಆಫ್ ಮಾಡಿ ಸರ್ ಹೇಳಿ ಏನಕ್ಕೋಸ್ಕರ ಕೊಡಲ್ಲ ಅಂತ ಹೇಳಿ ಸರ್ ಓಕೆ ಪರವಾಗಿಲ್ಲ ಹೇಳಿ ಸರ್ ಜನ ನೋಡಲಿ ಹೇಳಿ ಪರವಾಗಿಲ್ಲ ಏನಕ್ಕೋಸ್ಕರ ಕೊಡಲ್ಲ ಹೇಳಿ ಏನಕ್ಕೋಸ್ಕರ ಕೊಡಲ್ಲ ಐಟಮ್ ಡಿ ಮಾರ್ಟಲ್ಲಿ ಪರವಾಗಿಲ್ಲ ಮಾಡಿ ಪರವಾಗಿಲ್ಲ ಹೇಳಿ ಪರವಾಗಿಲ್ಲ ಮಾಡಿ ಯಾರು ಹೇಳ್ತಾ ಇದ್ರು ಮಾತಾಡಿ ಪರವಾಗಿಲ್ಲ ಮಾತಾಡಿ ಆಫ್ ಮಾಡಿದ್ರೆ ಮಾಡಿ ಇಲ್ಲಪ್ಪ ಈಗ ಕಾರಣ ಹೇಳಬೇಕು ಏನಕ್ಕೋಸ್ಕರ ಕೊಡಲ್ಲ ಅಂತ ನನಗೆ ಗೊತ್ತಾಗಬೇಕಷ್ಟೆ ಇಲ್ಲ ಸರ್ ಹೇಳಿ ಪರವಾಗಿಲ್ಲ ಹೇಳಿ ಸರ್ ಆಫ್ ಮಾಡಿದ್ರೆ ಅಲ್ಲ ಒಂದು ಸೆಕೆಂಡ್ ರಿಕ್ವೆಸ್ಟ್ ಮಾಡ್ತಾರೆ ಮಾಡಿ ಕೊಡಲ್ವಾ ಸುಮ್ಮನೆ ತಗೊಂಡೋಗ್ತೀವಾ ಸುಮ್ಮನೆ ತಗೊಂಡೋಗ್ತೀವಾ ಹೇಳಿ ಇಲ್ಲ ಪರವಾಗಿಲ್ಲ ಹೇಳಿ ಪರವಾಗಿಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಸರ್ ನನ್ನ ಇದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಲೋ ಇಲ್ಲ ನಾನು ಏನಾದರೂ ಒಂದು 10,000 ಐಟಮ್ ತೊಗೊಂಡಿದ್ದೀನ ಚೆಕ್ ಮಾಡಿ ಚೆಕ್ ಮಾಡಿ ಹೇಳಿ ಸರ್ ಪರವಾಗಿಲ್ಲ ಆಫಲ್ಲೇ ಇದೆ ಹೇಳಿ ಆಫ್ ಮಾಡಿ ದಯವಿಟ್ಟು ಆಫ್ ಮಾಡಿ ಇಲ್ಲಾಂದ್ರೆ ನಾವು ನೋಡಿ ಸರ್ ಆಫ್ ಮಾಡೋರ್ನ ಕರೆಸ್ತಾ ಇದ್ದೀನಿ ಅಂತ ನೀನು ಹೆಂಗೆ ಹೇಳ್ತಾ ಇದ್ದೀನಿ ನಾನು ಕಳ್ತನ ಮಾಡೋಕ್ಕೆ ಬಂದಿದ್ದೀನಾ ಒಂದು ಸೆಕೆಂಡ್ ನಾನು ಕಳ್ತನ ಮಾಡ್ತಾ ಇದ್ದೀನಾ ವಿಡಿಯೋ ಆಫ್ ಸ್ವಲ್ಪ ಟಂಗು ಕರೆಕ್ಟಾಗಿ ಮಾತಾಡಿ ಸರ್ ಇಷ್ಟೆಲ್ಲ ವಾದ ವಿವಾದ ಆದಮೇಲೆ ನಮ್ಮ ಡಿಮಾರ್ಟ್ ಸಿಬ್ಬಂದಿ ಏನು ಹೇಳಿದ್ರು ಅಂದರೆ ನೋಡಿ ಸರ್ ಬಲ್ಕ್ ಆಗಿ ಐಟಮ್ ತಗೊಳ್ಳಂಗಿಲ್ಲ ಫ್ಯಾಮಿಲಿಗೆ ಅಂದರೆ 2 ಬಿಸ್ಕೆಟು 2 ಚಾಕ್ಲೇಟು 2 ಚಿಪ್ಸು ಅಷ್ಟೇನಂತೆ ತಗೋಬೇಕಾಗಿರೋದು 5 ಪೀಸು 10 ಪೀಸು 15 ಪೀಸ್ ಎಲ್ಲ ತಗೊಳ್ಳಂಗಿಲ್ವಂತೆ. ನೋಡಿ ವೀಕ್ಷಕರೇ, ಒಂದು ಚಾಕ್ಲೇಟ್ ಕೌಂಟ್ರಲ್ಲಿ ಬಗೆ ಬಗೆಯ ನಾನಾ ತರಹದ್ದು ಚಾಕ್ಲೇಟ್ ಇರ್ತವೆ. ಅದರಲ್ಲಿ ನನಗೆ ಇಷ್ಟ ಆಗಿದ್ದು, ಅದರಲ್ಲೂ ಬೈ 1 ಗೆಟ್ 1 ಆಫರ್ ಇದ್ದರೆ ಒಂದು 3 ಥರ ಇಲ್ಲ 4 ಥರ ವೆರೈಟಿ ಚಾಕ್ಲೇಟನ್ನು 5 ಪೀಸು 10 ಪೀಸ್ ತಗೋತೀನಿ. ಅದೇ ಥರ ಬಿಸ್ಕೆಟ್ ಕೌಂಟ್ನಲ್ಲೂ ಅಷ್ಟೇ ಬಗೆ ಬಗೆಯ ಬಿಸ್ಕೆಟ್ ಇರುತ್ತೆ. ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ನಮಗೆ ಗೊತ್ತಾಗಲ್ಲ, ಅಷ್ಟು ವೆರೈಟಿಗಳಿರ್ತವೆ. ನನಗೆ ಇಷ್ಟ ಆಗಿರೋದು ಒಂದು 4 ಥರ 5 ಥರ ಇಷ್ಟಪಟ್ಟು 5 10 ತಗೋತೀವಿ. ನಾನೇನು ಡೈಲಿ ಡಿಮಾರ್ಟ್ಗೆ ಬರೋಕ್ಕಾಗುತ್ತಾ ಅಥವಾ ವಾರಕ್ಕೆ ಬರೋಕ್ಕಾಗುತ್ತಾ? ಏನೋ ತಿಂಗಳಿಗೆ ಇಲ್ಲ 2 ತಿಂಗಳಿಗೊಮ್ಮೆ ತಗೊಳಕ್ಕೆ ಬರ್ತೀವಿ. ಡಿಮಾರ್ಟ್ಗೆ ಹೋದರೆ 2 ತಿಂಗಳಿಗೆ ಆಗೋವಷ್ಟು ಬಿಸ್ಕೆಟು ಚಾಕ್ಲೇಟು ಚಿಪ್ಸು ತಗೊಳ್ಳೋಣ ಅಂತ ಹೋದರೆ ಈ ಥರ ಹೇಳ್ತಾರೆ. ಇದು ಯಾವ ನ್ಯಾಯ ಗುರು? ಏನೋ 10,000 ಇಲ್ಲ 20,000 ಐಟಮ್ ತೊಗೊಂಡಿದ್ದೀನ ನಾನು, ಇಲ್ಲ ಒಂದು ಲಾರಿನೇ ತುಂಬಿಸ್ಕೊಳ್ತಾ ಇದ್ದೀನ ಅಂತ ಅವರ ಅನಿಸಿಕೆ ಇರ್ಬೋದು. ಒಂದು ಫ್ಯಾಮಿಲಿಗೆ 2 ಬಿಸ್ಕೆಟು 2 ಚಾಕ್ಲೇಟು 2 ಚಿಪ್ಸು ತಗೊಳ್ಳೋಕ್ಕೆ ಡಿಮಾರ್ಟ್ಗೆ ಹೋಗ್ಬೇಕಾ? ನಮ್ಮ ಮನೆ ಹತ್ರ ಸಿಗಲ್ವಾ?
ಈ ಶಾಪಿಂಗ್ ಮಾಲ್ನಲ್ಲಿ ನಾನು 1.5 ಗಂಟೆ ಎಲ್ಲ ಸುತ್ತಿಕೊಂಡು ನನಗೆ ಬೇಕಾದ ವಸ್ತುಗಳನ್ನು ತೆಗೆದು ನನ್ನ ಟ್ರಾಲಿಯಲ್ಲಿ ಇಟ್ಟುಕೊಳ್ಳುತ್ತಿರುವಾಗ ನನ್ನ ಬಳಿ ಬಂದು ಇದನ್ನೆಲ್ಲ ಕೊಡೋಕೆ ಆಗಲ್ಲ ಅಂತ ಏಕಾಏಕಿ ಅಷ್ಟು ಜನರ ಮುಂದೆ ನೀವು ಹೇಳಿದ್ದು ಸರಿನಾ? ಇದು ನನ್ನ ಪ್ರಶ್ನೆ. ಕೊನೆಯದಾಗಿ ಗ್ರಾಹಕರಿಗೆ ನನ್ನದೊಂದು ಮನವಿ. ನೀವು ಯಾವುದೇ ಮಾರ್ಟ್ನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಬೈ ಒನ್ ಗೆಟ್ ಒನ್ ಅಂತ ಬೋರ್ಡ್ ಇದ್ದರೆ ಇದು ಎಷ್ಟಕ್ಕೆ ಸೀಮಿತ ಅಂತ ಮಾರ್ಟ್ ಸಿಬ್ಬಂದಿಯ ಹತ್ತಿರ ತಿಳಿದುಕೊಳ್ಳಿ. ಇಲ್ಲ ಅಂದರೆ ನನಗೆ ಆದಂಗೆ ನಿಮಗೂ ಆಗುತ್ತೆ. ಎಲ್ಲ ಮಾರ್ಟ್ ಸಿಬ್ಬಂದಿಗೆ ನಾನು ಕೇಳಿಕೊಳ್ಳೋದಿಷ್ಟೇ, ನಿಮ್ಮ ಕೆಲವೊಂದು ಐಟಮ್ಗಳಿಗೆ ಬೈ ಒನ್ ಗೆಟ್ ಒನ್ ಅಂತ ಬೋರ್ಡ್ ಹಾಕ್ತಿರಲ್ಲ, ಆ ಬೋರ್ಡ್ನಲ್ಲಿ ಕಡ್ಡಾಯವಾಗಿ ಸೀಮಿತ ಅಂತ ಆ ಬೋರ್ಡ್ ಕೆಳಗೆ ಇದನ್ನು ಬರೆಸಿರಿ. ಆಗ ಗ್ರಾಹಕರಿಗೆ ಗೊತ್ತಾಗುತ್ತದೆ ಇದು 2ಕ್ಕೆ ಸೀಮಿತ ಅಥವಾ 5ಕ್ಕೆ ಮಾತ್ರ ಸೀಮಿತ ಅಂತ ತಿಳ್ಕೊತಾರೆ. ಗ್ರಾಹಕರು ಇದನ್ನು ನೋಡಿ ತಿಳ್ಕೊತಾರೆ, ಇಲ್ಲ ಅಂದರೆ ಫುಲ್ ತುಂಬ್ಕೊಂಡು ಹೋಗ್ತಾರೆ. ಹಾಗೆ ಮಾರ್ಟ್ನ ಪ್ರತಿಯೊಬ್ಬ ಸಿಬ್ಬಂದಿಯು ತಮಗೆ ನೀಡಿರುವ ID ಕಾರ್ಡ್ ಸಮವಸ್ತ್ರ ಧರಿಸಿಕೊಳ್ಳಿ. ಆವಾಗ ಗ್ರಾಹಕರಿಗೆ ತಿಳಿಯುತ್ತದೆ.